ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಯೂಸ್ ಆಗುವ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಈ ಕಿಚನ್ ಟಿಪ್ಸ್ ಯಾವುವು ಅಂತ ನೋಡೋಣ. ಫಸ್ಟ್ ಟಿಪ್ ಏನಂದರೆ, ಮನೆಯಲ್ಲಿರುವ ಯಾವುದೇ ಸ್ಟೀಲ್ ಪಾತ್ರೆಗಳು, ಈ ರೀತಿ ಬಾಕ್ಸ್ ಮುಚ್ಚಳ ಆಗ್ಬೋದು, ಬೌಲ್ ಆಗ್ಬೋದು, ಇಲ್ಲಾಂದರೆ ಸ್ಟೀಲ್ ಗ್ಲಾಸ್ ಆಗ್ಬೋದು, ಹೊಸದು ತಂದ ತಕ್ಷಣ ಅದ್ರ ಮೇಲೆ ಸ್ಟಿಕ್ಕರ್ಗೆ ನಾವು ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ತಗಲಿದ್ರೆ ಈಸಿಯಾಗಿ ಸ್ಟಿಕ್ಕರ್ ಅನ್ನೋದು ಬರುತ್ತೆ. ಆದರೆ ನಾವು ಸ್ಟಿಕ್ಕರು ತೆಗೆದೆ ಹಾಗೆ ಬಳಸ್ತಾ ಇದ್ರೆ ಏನಾಗುತ್ತೆ ಅಂದರೆ, ಸ್ವಲ್ಪ ದಿನಕ್ಕೆ ಆ ಸ್ಟಿಕ್ಕರು ಗಮ್ ರೀತಿ ಆಗಿಬಿಡುತ್ತೆ. ಆ ರೀತಿ ಆಗಿರೋದನ್ನು ನಾವು ಎಷ್ಟೇ ಟೈಟಾಗಿ ನಾವು ಏನೇ ಸ್ಟೀಲ್ ಸ್ಕ್ರಬ್ಬರ್ ಹಾಕಿ ಉಜ್ಜಿದ್ರೂ ಕೂಡ ಗಮ್ಮಾಗಿರೋ ಅಂತಹದ್ದು ಹೋಗೋದಿಲ್ಲ. ಅದಕ್ಕೆ ಈಸಿಯಾಗಿ ಈ ರೀತಿ ತೆಗಿಬಹುದು. ಅದನ್ನು ಸ್ವಲ್ಪ ನೈಲ್ ಪಾಲಿಶ್ ರಿಮೂವರನ್ನು ಗಮ್ ಮೇಲೆ ಹಾಕ್ಬಿಟ್ಟು ಒಂದು ಸೆಕೆಂಡ್ ಹಂಗೆ ಬಿಟ್ಬಿಟ್ಟು ಆಮೇಲೆ ಒಂದು ಹತ್ತಿ ತಗೊಂಡು ಈ ರೀತಿ ಜಸ್ಟ್ ಒಂದು ಸಲ ಉಜ್ಜಿದ್ರೆ ಸಾಕು, ತುಂಬ ನೀಟಾಗಿ ನಮಗೆ ಕ್ಲೀನ್ ಆಗುತ್ತೆ. ನಮಗೆ ಅಲ್ಲಿ ಮೊದಲು ಸ್ಟಿಕ್ಕರ್ ಅನ್ನೋದು ಇದೆ ಅಂತಲೇ ಅರ್ಥ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ನಮಗೆ ಅದು ಕ್ಲೀನ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ನಾವು ಅಡುಗೆಯಲ್ಲಿ ಡೀಪ್ ಫ್ರೈ ಮಾಡುವಂಥ ಟೈಮಲ್ಲಿ, ಅಂದರೆ ಪೂರಿ ಮಾಡೋವಂಥ ಟೈಮಲ್ಲಿ ಪೂರಿ ಹಿಟ್ಟು ಬೀಳುತ್ತೆ ಎಣ್ಣೆಗೆ, ಇಲ್ಲ ಅಂದರೆ ವಡೆ ಬಜ್ಜಿ ಮಾಡೋವಂಥ ಟೈಮಲ್ಲಿ ಎಲ್ಲನೂ ಕೂಡ ಗಲೀಜು, ಅಂದರೆ ಅದರದ್ದು ಪದಾರ್ಥಗಳೆಲ್ಲ ಎಣ್ಣೆಗೆ ಬಿಟ್ಕೊಬಿಡುತ್ತೆ. ಈ ಎಣ್ಣೆಯನ್ನು ನಾವು ಮತ್ತೆ ಬೇರೆ ಅಡುಗೆಗೆ ಬಳಸಬೇಕು ಅಂದರೆ ಹಾಗೆ ಬಳಸೋಕ್ಕಾಗಲ್ಲ, ಅದನ್ನು ಫಿಲ್ಟ್ರ್ ಮಾಡಬೇಕು. ಅದನ್ನು ಯಾವ ರೀತಿ ಈಸಿಯಾಗಿ ತುಂಬ ಫಾಸ್ಟಾಗಿ ಆ ಎಣ್ಣೆಯಲ್ಲಿ ಸ್ವಲ್ಪನೂ ಕೂಡ ಗಲೀಜು ಅನ್ನೋದು ಇಲ್ಲದೇ ರೀತಿ ಫಿಲ್ಟ್ರ್ ಮಾಡ್ಬೋದು ಅಂದರೆ, ಇಲ್ಲಿ ಕೆಳಗಡೆ ಒಂದು ಬೌಲ್ ಇಟ್ಕೊಂಡು, ಈಗ ಕಾಫಿ ಫಿಲ್ಟರ್ ತಗೊಂಡು ಅದರ ಒಳಗಡೆ ಸ್ವಲ್ಪ ಈ ರೀತಿ ಹತ್ತಿಯನ್ನು ಹಾಕ್ಕೊಂಡು, ಈಗ ನೀವು ಆ ಎಣ್ಣೆಯನ್ನು ಆ ಬೌಲಲ್ಲಿ, ಅಂದರೆ ಆ ಫಿಲ್ಟರ್ ಒಳಗಡೆ ಹಾಕಿದ್ರೆ, ನಾವು ಹತ್ತಿ ಹಾಕಿರೋದ್ರಿಂದ ಆ ಡಸ್ಟ್ ಏನೇ ಇದ್ದರೂ ಕೂಡ ಅದು ಮೇಲೇ ನಿಲ್ಲುತ್ತೆ. ಕೆಳಗಡೆ ನೀಟಾಗಿ ಫಿಲ್ಟ್ರಾಗಿ ಆಯಿಲ್ ಎಲ್ಲ ಕೆಳಗಡೆ ಬೌಲಲ್ಲಿ ಬೀಳುತ್ತೆ. ಹೀಗೆ ಒಂದು 10-15 ನಿಮಿಷ ಬಿಟ್ಬಿಡಿ. ಆಮೇಲೆ ನಾನು ಇಲ್ಲಿ ಜಸ್ಟ್ ಒಂದು ಸಲ ಹಂಗೆ ಸ್ಪೂನ್ ತಗೊಂಡು ಪ್ರೆಸ್ ಮಾಡಿದ್ದೀನಿ. ಅದರಲ್ಲಿ ಏನಾದರೂ ಸ್ವಲ್ಪ ಎಣ್ಣೆ ಇದ್ದರೆ ಬರಲಿ ಅಂತ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಎಣ್ಣೆ ಅಂತ. ನೀವು ಜಾಸ್ತಿ ಎಣ್ಣೆ ಇದ್ದಾಗ ಸ್ವಲ್ಪ ಹತ್ತಿಯನ್ನು ಜಾಸ್ತಿ ತಗೋಬೇಕಾಗುತ್ತೆ. ನಾವು ಮನೆಯಲ್ಲಿ ಎಗ್ ಬಾಯ್ಲ್ ಮಾಡೋಂಥ ಟೈಮಲ್ಲಿ ಏನಾದರೂ ಈ ರೀತಿ ಪಾತ್ರೆಯಲ್ಲಿ ಎಗ್ ಬಾಯ್ಲ್ ಮಾಡ್ತಾಯಿದ್ರೆ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ಬೇಗನೆ ಒಡೆದೋಗುತ್ತೆ. ಮೀಡಿಯಮ್ ಫ್ಲೇಮು ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಟೈಮ್ ಜಾಸ್ತಿ ಹಿಡಿಸುತ್ತೆ ಮತ್ತು ಗ್ಯಾಸು ಜಾಸ್ತಿ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವು ಹೈ ಫ್ಲೇಮಲ್ಲಿ ಎಷ್ಟೇ ಹೈ ಫ್ಲೇಮಲ್ಲಿ ಇಟ್ಟರೂ ಕೂಡ ನಿಮಗೆ ಎಗ್ ಅನ್ನೋದು ಒಡೆದೋಗಬಾರ್ದು ಅಂದರೆ ಈ ರೀತಿ ಮಾಡಿ. ಒಂದು ಈರುಳ್ಳಿಯನ್ನು ತಗೊಂಡು ಅದರ ಮೇಲಿರುವ ಸಿಪ್ಪೆಯನ್ನು ತೆಗೆದು, ಈಗ ನಾವು ಬಾಯ್ಲ್ ಆಗ್ತಿರುವಂಥ ನೀರು ಒಳಗಡೆ ಇದನ್ನು ಹಾಕಿ ನೀವು ಎಷ್ಟೇ ಹೈ ಫ್ಲೇಮಲ್ಲಿ ಇಟ್ಟರೂ ಕೂಡ ನಿಮಗೆ ಎಗ್ ಅನ್ನೋದು ಒಂದು ಸ್ವಲ್ಪನೂ ಒಡೆದೋಗಲ್ಲ. ನೋಡಿ, ಈಗ ನಾನು ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಫುಲ್ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೋಡಿ, ಕಾಣಿಸ್ತಿರ್ಬೋದು, ನಾವು ಹಾಕಿರುವ ನೀರು ಅರ್ಧಕ್ಕೆ ಆಗಿದೆ, ಅಂದರೆ ಚೆನ್ನಾಗಿ ಎಗ್ ಅನ್ನೋದು ಬಾಯ್ಲ್ ಆಗಿದೆ. ಬಟ್ ಸ್ವಲ್ಪನೂ ಕೂಡ ಎಗ್ ಅನ್ನೋದು ಒಡೆದೋಗಿಲ್ಲ. ನಾವು ಹಾಲನ್ನು ಬಳಸಿರ್ತೀವಿ ಬೆಳಿಗ್ಗೆಯಿಂದ, ಇನ್ನು ಸ್ವಲ್ಪ ಹಾಲಿರುತ್ತೆ, ಅದನ್ನು ದೊಡ್ಡ ಬೌಲಲ್ಲಿ ಅಲ್ಲದೆ ಇಲ್ಲದೆ ಚಿಕ್ಕ ಬೌಲಲ್ಲಿ ಅದಕ್ಕೆ ಎಷ್ಟು ಹಾಲಿರುತ್ತೋ ಅಷ್ಟು ಚಿಕ್ಕ ಸೈಜ್ ಪಾತ್ರೆಯಲ್ಲಿ ಹಾಕಿಟ್ಟಿರ್ತೀವಿ. ಮತ್ತೇನಾದರೂ ಕಾಫಿ ಮಾಡ್ಕೋಬೇಕು ಅನಿಸಿದ್ರೆ ಅಂಥ ಟೈಮಲ್ಲಿ ಡೈರೆಕ್ಟಾಗಿ ನಾವು ಈ ಪಾತ್ರೆಯನ್ನು ಇಡಾಕೋದ್ರೆ ಏನಾಗುತ್ತೆ ಅಂದರೆ, ಅದು ಸ್ಟವ್ ಮೇಲೆ ಒಂದು ಕಡೆ ಬಿಡುತ್ತೆ. ಇಲ್ಲಾಂದರೆ ಬೇರೆ ಪಾತ್ರೆ, ಅಂದರೆ ಈಗ ಕಾಫಿ ಇಡೋಂಥ ನಾರ್ಮಲ್ ಪಾತ್ರೆಯಲ್ಲಿ ಇಟ್ಟು ನಾವು ಮಾಡಬೇಕಂದ್ರೆ ಎಕ್ಸ್ಟ್ರಾ ಇನ್ನೊಂದು 2-3 ಪಾತ್ರೆ ತೊಳೆಯೋ ಕೆಲಸ ಆಗುತ್ತೆ. ಅದಕ್ಕೆ ಇಟ್ಟಿರೋ ಅಂಥ ಬೌಲಲ್ಲೇ ನೀಟಾಗಿ ನೀವು ಹಾಲನ್ನು ಬಿಸಿ ಮಾಡ್ಕೋಬೇಕು, ಇಲ್ಲಾಂದರೆ ಕಾಫಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಫುಲ್ ಕಾಸ್ಟ್ ಬರುತ್ತೆ. ಅಂದರೆ ಇದನ್ನು ಚಪಾತಿ ರೋಸ್ಟರ್ ಅಂತಲೂ ಕೂಡ ಅಂತಾರೆ. ಅದನ್ನು ಸ್ಟವ್ ಮೇಲೆ ಇಟ್ಟು ಈಗ ಅದರ ಮೇಲೆ ನೀವು ಹಾಲನ್ನು ಬಿಸಿ ಮಾಡಿಕೊಂಡು ಕಾಫಿ ಮಾಡ್ಕೋಬೋದು. ಇಲ್ಲಾಂದರೆ ಏನಾದರೂ ಚಿಕ್ಕ ಪಾತ್ರೆಯಲ್ಲಿ ನೀವು ಸಾರು ತೆಗೆದಿಟ್ಟಿದ್ರೆ ಅದರಲ್ಲೇ ಆ ಚಿಕ್ಕ ಪಾತ್ರೆಯಲ್ಲೇ ಕೂಡ ಸೇಮ್ ಇದೇ ರೀತಿಯಲ್ಲಿ ನೀವು ಫುಲ್ ಕಾಸ್ಟ್ ಇರುತ್ತಲ್ಲ ಅದರ ಮೇಲೆ ಇಟ್ಟು ಬಿಸಿ ಮಾಡ್ಕೋಬಹುದು. ನೋಡಿ, ಈಸಿಯಾಗಿ ಈ ರೀತಿ ಮಾಡೋದ್ರಿಂದ ನಮ್ಗೆ ಇನ್ನೊಂದು ಕೆಲಸ ಅನ್ನೋದು ಕಡಿಮೆ ಆಗುತ್ತೆ, ಇನ್ನೊಂದು ಪಾತ್ರೆ ತೊಳೆಯೋ ಕೆಲಸ ಕಡಿಮೆ ಆಗುತ್ತೆ. ಹಾಗೆ ನೀವೇನಾದರೂ ಕಾಫಿ ಮಾಡ್ಕೊಂಡಿರ್ತೀರ, ಬೈ ಚಾನ್ಸ್ ಬೇರೆ ಕೆಲಸದಲ್ಲಿ ಮರ್ತೋಗ್ಬಿಟ್ಟು ನೀವು ಕಾಫಿಯನ್ನು ಕುಡಿದು ಹಾಗೆ ಇಟ್ಟರೆ ಏನಾಗುತ್ತೆ, ತಣ್ಣಗಾಗ್ಬಿಡುತ್ತೆ. ಮತ್ತು ಬಿಸಿ ಮಾಡ್ಕೋಬೇಕಂದ್ರೆ ಇನ್ನೊಂದು ಪಾತ್ರೆ ತಗೊಂಡು ಬಿಸಿ ಮಾಡೋ ಕೆಲಸ ಇಲ್ಲದೆ ಈ ರೀತಿ ಡೈರೆಕ್ಟಾಗಿ ನೀವು ಈ ಫುಲ್ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಕೂಡ ನೀವು ಆ ಗ್ಲಾಸನ್ನು ಬಿಸಿ ಮಾಡಿಕೊಂಡು ನೀವು ಈ ಕಾಫಿ ಅನ್ನೋದು ಕುಡಿಯಬಹುದು. ಸ್ಟವನ್ನು ಆಫ್ ಮಾಡಿದ ಮೇಲೆ ತಕ್ಷಣ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಒಂದು 2 ಸೆಕೆಂಡ್ ಬಿಟ್ಟು ಆಮೇಲೆ ನೀವು ಈ ರೀತಿ ಇಟ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಬಿಸಿ ಅನ್ನೋದು ಇರುತ್ತೆ. ನೋಡಿ, ಈಸಿಯಾಗಿ ಈ ರೀತಿ ಗ್ಲಾಸನ್ನೇ ಇಟ್ಕೊಂಡು ಬಿಸಿ ಮಾಡಿ ಕಾಫಿ ಕುಡಿಬಹುದು. ನಾವು ಈ ರೀತಿ ಬಾಣಲೆಯನ್ನು ಜಾಸ್ತಿ ಎಣ್ಣೆ ಹಾಕಿ ಏನಾದರೂ ಕರಿಯೋದಕ್ಕೆ ಯೂಸ್ ಮಾಡಿರ್ತೀವಿ. ಅಂದರೆ ಈಗ ಬಜ್ಜಿನ, ವಡೆನ, ಪೂರಿನ ಮಾಡಿದಾಗ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಬಾಣಲೆ ಎಲ್ಲ ಫುಲ್ ಜಿಡ್ಡಾಗಿಬಿಡುತ್ತೆ ಜಾಸ್ತಿ ಎಣ್ಣೆ ಹಾಕಿರೋದ್ರಿಂದ. ಅದನ್ನು ನಾವು ಬೇರೆ ಏನಕ್ಕಾದರೂ ಬಳಸ್ಬೋದು. ಅಂದರೆ ಸೇಮ್ ಪಾತ್ರೆಯನ್ನು ಎಣ್ಣೆ ಆಲ್ರೆಡಿ ಇರುತ್ತಲ್ಲ ಅದರಲ್ಲಿ ನಾವೇನಾದರೂ ಚಟ್ನಿ ಮಾಡ್ಕೋಬೋದು, ಇಲ್ಲಾಂದರೆ ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ನಾವೇನಕ್ಕೂ ಬಳಸಲ್ಲ, ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ನೀವು ಡೈರೆಕ್ಟಾಗಿ ಹಾಗೆ ಎಣ್ಣೆ ಬಾಣಲೆನ ಎತ್ಕೊಂಡೋಗಿ ಸಿಂಕಲ್ಲಿ ಹಾಕಿದ್ರೆ ಆ ಎಣ್ಣೆ ಎಲ್ಲ ಸಿಂಕ್ಗೆಲ್ಲ ಬಿದ್ದು ಮತ್ತು ಸಿಂಕ್
ಸಿಂಕ್ ಎಲ್ಲನೂ ಗಲೀಜಾಗಿ ಅದನ್ನೂ ಕ್ಲೀನ್ ಮಾಡೋ ಕೆಲಸ ಆಗುತ್ತೆ. ಮತ್ತು ನಾರ್ಮಲಾಗಿ ಹಾಗೆ ಕ್ಲೀನ್ ಮಾಡಿದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೆ ಈ ರೀತಿ ಮನೇಲಿ ಏನಾದರೂ ಎಕ್ಸ್ಪೈರಿ ಡೇಟ್ ಆಗಿರುವ ಯಾವುದೇ ಹಿಟ್ಟು ಇದ್ದರೂ ಹಾಗೆ ಇಟ್ಕೊಂಡ್ರೆ ಈ ರೀತಿ ಯೂಸ್ ಆಗುತ್ತೆ. ನಾನಿಲ್ಲಿ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಇಲ್ಲಾಂದರೆ ಗೋಧಿ ಹಿಟ್ಟು ಯಾವುದಾದ್ರೂ ಕೂಡ ಇಟ್ಕೋಬಹುದು. ಅದನ್ನು ಒಂದು 2-3 ಸ್ಪೂನಷ್ಟು ಈ ರೀತಿ ಬಾಣಲೆಯಲ್ಲಿ ಹಾಕಿ ಒಂದು ಸಲ ಎಲ್ಲ ಬಾಣಲೆ ಫುಲ್ ಎಲ್ಲನೂ ಕೈಯಲ್ಲಿ ಈ ರೀತಿ ಅಂದ್ಬಿಟ್ರೆ ಅದರಲ್ಲಿರುವ ಎಣ್ಣೆ ಎಲ್ಲನೂ ಕೂಡ ನಮಗೆ ಹಿಟ್ಟು ಒಳಗಡೆ ಬಂದುಬಿಡುತ್ತೆ. ಈಗ ಹಿಟ್ಟನ್ನು ಚೆಲ್ಲಾಕ್ಬಿಟ್ಟು ಈಗ ಈಸಿಯಾಗಿ ಜಸ್ಟ್ ಒಂದು ಸಲ ಸೋಪ್ ಹಾಕಿ ನಾವು ಉಜ್ಜಿದ್ರೆ ಸಾಕು, ತುಂಬ ಚೆನ್ನಾಗಿ ಬಾಣಲೆ ಅನ್ನೋದು ಕ್ಲೀನ್ ಆಗುತ್ತೆ. ನೋಡಿ ಈಗ ನಿಮಗೆ ಆ ಬಾಣಲೆ ಕಾಣಿಸ್ತಿರ್ಬೋದು, ಎಲ್ಲೂ ಕೂಡ ನಮಗೆ ಎಣ್ಣೆ ಇದೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಇದರಿಂದ ಸಿಂಕು ಇದೆಲ್ಲನೂ ಕೂಡ ತುಂಬ ನೀಟಾಗಿರುತ್ತೆ. ನಾವು ಕಡಲೆ ಬೀಜವನ್ನು ಚಟ್ನಿಗೂ ಏನಕ್ಕಾದರೂ ಫ್ರೈ ಮಾಡೋವಂಥ ಟೈಮಲ್ಲಿ ನಿಮಗೇನಾದರೂ ಒಂದೊಂದು ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗುತ್ತೆ, ಇನ್ನೊಂದು ಹಾಗೇ ಇರುತ್ತೆ ಅಂತ ಡೌಟ್ ಏನಾದರೂ ನಿಮಗೆ ಇದ್ದರೆ ಈ ರೀತಿ ಮಾಡಿ ಒಂದು ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಸ್ಕೊಂಡು ಆಮೇಲೆ ನೀವು ಕಡಲೆ ಬೀಜವನ್ನು ಫ್ರೈ ಮಾಡಿದ್ರೆ ಎಲ್ಲನೂ ಕೂಡ ಈವೆನ್ನಾಗಿ ಒಂದೇ ಸಮನಾಗಿ ನಮಗೆ ಚೆನ್ನಾಗೇ ಫ್ರೈ ಆಗುತ್ತೆ. ಇನ್ನೂ ಕೂಡ ಕೆಲವರು ಹೊಸ್ದಾಗಿ ಅಡುಗೆ ಕಲಿತಾ ಇರ್ತಾರೆ, ಅಂಥವ್ರಿಗೆ ಕಡಲೆ ಬೀಜವನ್ನು ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಇಲ್ಲಾಂದರೆ ಬೇಗ ತೆಗೆದು ಬಿಡ್ತಾರೆ ಇನ್ನು ಹಸಿ ಇರುವಾಗಲೇ, ಇಲ್ಲಾಂದರೆ ಜಾಸ್ತಿ ಕಪ್ಪಗಾಗೋವರೆಗೂ ಕೂಡ ಫ್ರೈ ಮಾಡ್ತಾರೆ. ಇಲ್ಲಾಂದರೆ ಚೆನ್ನಾಗಿ ಒಂದು ಫ್ರೈ ಆಗಿರುತ್ತೆ, ಒಂದು ಹಾಗೇ ಇರುತ್ತೆ, ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ಏನಾದರೂ ನಿಮ್ಗೆ ಈ ರೀತಿ ಡೌಟ್ ಇರೋ ಅಂಥವ್ರು ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆಮೇಲೆ ನೀವು ಕಡಲೆ ಬೀಜವನ್ನು ಫ್ರೈ ಮಾಡಿದ್ರೆ ಎಲ್ಲನೂ ಕೂಡ ಈವೆನ್ನಾಗಿ ಒಂದೇ ಸಮನಾಗಿ ನಮಗೆ ಚೆನ್ನಾಗಿ ಕಡಲೆ ಬೀಜ ಅನ್ನೋದು ಫ್ರೈ ಆಗುತ್ತೆ. ನೋಡಿ ಈ ರೀತಿ ನಾವು ಆಗಲೇ ಮೊಟ್ಟೆಯನ್ನು ಬೇಯಿಸೋ ಅಂಥ ಟೈಮಲ್ಲಿ ಮೊಟ್ಟೆಯನ್ನು ಹೈ ಫ್ಲೇಮಲ್ಲಿ ಇಟ್ಟರೂ ಕೂಡ ಅದು ಸ್ವಲ್ಪನೂ ಒಡೆದೋಗ್ಬಾರ್ದು ಅನ್ನೋದಕ್ಕೆ ನಾವು ಆಗಲೇ ಆ ನೀರಿನ ಜೊತೆ ಅಂದರೆ ಮೊಟ್ಟೆ ಬೇಯೋಕ್ಕಿಟ್ಟಿರುವ ನೀರಿನ ಜೊತೆ ಸ್ವಲ್ಪ ನಾವು ಈರುಳ್ಳಿ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ಮೊಟ್ಟೆಯನ್ನು ಬೇಯಿಸಿದ್ದೀವಿ. ಇದು ಒಂದು 10-15 ನಿಮಿಷ ಪ್ರೋಸೆಸ್ಸು. ಆ ಬಾಯ್ಲ್ ಆಗೋಂಥ ಟೈಮಲ್ಲಿ ನಾವು ಈರುಳ್ಳಿ ಸಿಪ್ಪೆ ಹಾಕಿರೋದ್ರಿಂದ ಅದನ್ನು ಕೂಡ ಚೆನ್ನಾಗಿ ಕುದಿ ಬಂದುಬಿಟ್ಟು ಅದರ ರಸ ಎಲ್ಲ ಕೂಡ ನಮಗೆ ಆ ನೀರಿನಲ್ಲಿ ಬಿಟ್ಕೊಂಡಿದೆ. ಈ ನೀರಲ್ಲಿ ತುಂಬಾ ಪೋಷಕಾಂಶ ಇದೆ ಅಂತಲೇ ಹೇಳ್ಬೋದು. ಮೊಟ್ಟೆನೂ ಬೇಯಿಸಿದ್ದೀವಿ ಮತ್ತು ಈರುಳ್ಳಿ ಸಿಪ್ಪೆನೂ ಕೂಡ ಇದೆ. ನೋಡಿ ನೀರು ಕಲ್ಲರೇ ಆಗಲೇ ಹೇಳ್ತಾ ಇದೆ, ನಮಗೆ ಆ ಈರುಳ್ಳಿ ಸಿಪ್ಪೆ ಎಲ್ಲ ಚೆನ್ನಾಗಿ ಕುದಿ ಬಂದುಬಿಟ್ಟು ನೀರು ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ. ಇದನ್ನು ಹಾಗೆ ವೇಸ್ಟಾಗಿ ನೀರನ್ನು ಚೆಲ್ಲಾಕೋ ಬದಲು ನಾವು ಮನೆ ಹತ್ರ ಗಿಡಗಳನ್ನ ಬೆಳೆಸಿರ್ತೀವಲ್ಲ ಆ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಈ ರೀತಿ ಬಿಸಿಯಾಗಿರೋ ನೀರನ್ನು ಹಾಕಬೇಡಿ, ಒಂದು 2-3 ಅವರ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ಈ ನೀರನ್ನು ನೀವು ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಗ್ರೋ ಅನ್ನೋದು ಆಗುತ್ತೆ. ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸ್ ಇರುತ್ತೆ, ಅದಕ್ಕೂ ಕೂಡ ಯಾವುದಾದ್ರೂ ಒಂದು ಸ್ಪ್ರೇ ಬಾಟ್ಲಲ್ಲಿ ಈ ನೀರನ್ನು ಹಾಕ್ಕೊಂಡು ಆ ಎಲೆಗಳ ಮೇಲೆ ಸ್ಪ್ರೇ ಮಾಡ್ತಾ ಇದ್ದರೆ ಆ ಎಲೆಗಳಲ್ಲಿ ಏನಾದರೂ ನಮಗೆ ಕೆಲವೊಂದು ಟೈಮ್ ರೋಗ ಏನಾದರೂ ಬಂದು ಗಿಡಗಳ ಗ್ರೋತ್ ಅನ್ನೋದು ಚೆನ್ನಾಗಿ ಬರಲ್ಲ, ಎಲೆಗಳು ಒಂಥರ ಆಗ್ತಿರುತ್ತೆ. ಈ ರೀತಿ ಮಾಡಿದ್ರೆ ಅವೂ ಕೂಡ ಚೆನ್ನಾಗೇ ಗ್ರೋತ್ ಆಗುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದಲ್ಲಿ, ಒಂದು ಟಿಪ್ ಆದರೂ ಯೂಸ್ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.